ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಹಳೆ ಬಳೆಗಳ್ನ ತುಂಬ ಹಾಳಾಯಿತು ಅಂತ ಬಿಸಾಡ್ತಾ ಇರ್ತೀವಿ. ಇನ್ಮೇಲೆ ಬಿಸಾಡೋಕ್ಕೆ ಹೋಗಬೇಡಿ. ನಾವು ಈ ಥರ ಕಿಚನ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ವಿಡಿಯೋನ ಹೆಂಡೋರ್ಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಬಳೆಗಳ್ನ ಹಳೇದಾಗಿದ್ದ ತಕ್ಷಣ ನಾವು ಬಿಸಾಡ್ತಾ ಇರ್ತೀವಿ ವೇಸ್ಟು ಅಂತ. ಬಿಸಾಕೋ ಬಳೆಗಳು ನಮಗೆ ಎಷ್ಟೋ ರೀತಿಯಲ್ಲಿ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಮೆಟಲ್ ಬಳೆ ಮತ್ತು ಒಂದು ಗೋಟ್ ಬಳೆ ತೊಗೊಂಡಿದ್ದೀನಿ. ನೋಡಿ, ಮೆಟಲ್ ಬಳೆ ಈಸಿಯಾಗಿ ಈ ಥರ ಬೆಂಡ್ ಆಗೋದ್ರಿಂದ ಮೆಟಲ್ ಬಳೆನ ಯು ಶೇಪಲ್ಲಿ ನಾನು ಈ ಥರ ಬೆಂಡ್ ಮಾಡ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬೆಂಡ್ ಮಾಡ್ಕೊತಾ ಇದ್ದೀನಿ. ಬೆಂಡ್ ಮಾಡಿಕೊಂಡು ಒಂದು ಗೋಟ್ ಬಳೆನ ಸೆಂಟ್ರಿಗೆ ನಾವು ಈ ಥರ ಒಳಕ್ಕೆ ಹಾಕ್ಕೋಬೇಕು. ಒಳಗಡೆಗೆ ಈ ಥರ ಹಾಕ್ಕೊಂಡು ಕಿಚನಲ್ಲಿ ಒಂದೊಂದು ಸಾರಿ ಕೆಲವ್ರಿಗೆ ಸ್ಟ್ಯಾಂಡ್ ಇರಲ್ಲ, ಶೆಲ್ಫ್ಸ್ ಎಲ್ಲ ಕಡಿಮೆ ಇರುತ್ತಲ್ಲ, ಅಂಥವ್ರಿಗೆ ಸ್ಪೂನ್ಸು ಆಮೇಲೆ ಸೌಟ್ಗಳೆಲ್ಲ ಇಟ್ಕೊಳಕ್ಕೆ ಜಾಗ ಇರಲ್ಲ, ಅಂಥವ್ರು ಈ ಟಿಪ್ನ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಉಕ್ಕಿಗೆ ತಗಲಾಕ್ಕೊಂಬಿಟ್ಟು ಅದನ್ನು ಬಳೆನ ಈ ಥರ ಸ್ಪೂನ್ಸು, ಸೌಟ್ಸು ಮತ್ತು ಸಣ್ಣ ಸಣ್ಣ ವಸ್ತುಗಳನ್ನ ಈ ಥರ ನಾವು ಸ್ಟ್ಯಾಂಡಲ್ಲಿ ಹಾಕ್ಕೋಬೋದು. ಈ ಬಳೆ ಒಳಗಡೆ ಎಷ್ಟು ಸ್ಪೂನ್ಸ್ ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ಈ ಥರ ಹಾಕ್ಕೊಳೋದ್ರಿಂದ ನಮ್ಗೆ ಈಸಿಯಾಗಿ ಕಿಚನಲ್ಲಿ ಸ್ಪೇಸು. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಸ್ಟಿಕ್ಕರ್ಸ್ ಪ್ಯಾಕ್ನ ತುಂಬಾ ತಂದಿಟ್ಕೊತಾ ಇರ್ತೀವಿ. ಸ್ಟಿಕ್ಕರ್ಸು ತುಂಬ ದಿನಗಳ ಕಾಲ ನಾವು ಹಂಗೆ ಇಟ್ಟಿರೋದ್ರಿಂದ ಅದರಲ್ಲಿರೋವಂಥ ಗಮ್ಮೆಲ್ಲ ಸರಿಯಾಗಿ ಅಂಟ್ಕೊಳ್ದಿರ ಉದುರೋಗ್ತಾ ಇರುತ್ತೆ ಸ್ಟಿಕ್ಕರ್ಸು. ಬೆಳಗ್ಗೆ ಇಟ್ಕೊಂಡಿದ್ದೀವಿ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಉದುರೋಗ್ಬಿಡುತ್ತೆ. ಈ ಥರ ಆಗ್ತಾಯಿದೆ ಅಂತಂದಾಗ ಫ್ರೀಝರಲ್ಲಿ ಒಂದೇ ಒಂದು ಸೆಕೆಂಡು ನಾವು ಒಳಗಡೆ ಇಟ್ಕೊಳೋದ್ರಿಂದ ನೋಡಿ, 1-2 ನಿಮಿಷ ನಾನು ಇಟ್ಟಿದ್ದೆ, ಇಟ್ಬಿಟ್ಟು ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ನಾವು ಸ್ಟಿಕ್ಕರ್ಸ್ನ ಫ್ರೀಝರಲ್ಲಿಟ್ಟು 1-2 ನಿಮಿಷ ತೆಗೆಯೋದ್ರಿಂದ ಅದ್ರ ಗಮ್ಮು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಇಟ್ಕೊಂಡ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿದ್ದೋಗೋದಿಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಬೆಳ್ಳಿ ಕಡಗಗಳು ಚಿಕ್ಕ ಮಕ್ಕಳು ಇರೋವಂಥ ಮನೆಯಲ್ಲಿ ಕೈಗಳಿಗೆ ಈ ಥರ ಬಳೆಗಳ್ನ ಹಾಕ್ತಾಯಿರ್ತೀವಿ. ಅದು ತುಂಬ ದಿನಗಳು ನಾವು ವಾಶ್ ಮಾಡಿದ್ರೆ ಹಂಗೆ ಹಾಕ್ತಾಯಿದ್ರೆ ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ ನೋಡ್ಬೋದು. ಇದು ನನ್ನ ಮಗಳದು. ಈ ಥರ ಕಪ್ಪಗಾದಾಗ ನಾವು ತಿಂಗಳಿಗೊಂದು ಸಾರಿ 2 ತಿಂಗಳಿಗೊಂದು ಸಾರಿ ಈ ಥರ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು. ಇದಕ್ಕೆ ಏನೂ ಇಲ್ಲ, ಮನೆಯಲ್ಲಿರುವಂಥ ಕೋಲ್ಗೇಟ್ ಪೇಸ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ, ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಬಜ್ಜಿ ಬೋಂಡಾಗ, ಅದೇ ಸೋಡಾನ ಒಂದು ಸ್ವಲ್ಪ ಹಾಕ್ಕೊಂಡು ಎರಡೂ ನಾನು ಒಂಚೂರು ಒಂದೇ ಒಂದು ಡ್ರಾಪ್ ನೀರು ಹಾಕ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನಾನು ಒಂದು ಬಳೆಗೆ ಉಜ್ಜಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತಂದರೆ. ನಾವು ಹೊರಗಡೆ ಪಾಲಿಷ್ ಮಾಡೋ ಅವಶ್ಯಕತೆಯೇ ಇಲ್ಲ ಫ್ರೆಂಡ್ಸ್. ಆ ರೀತಿ ನೀಟಾಗಿ ಮನೆಯಲ್ಲೇ ನಾವು ಈ ಥರ ಬೆಳ್ಳಿ ವಸ್ತುಗಳ್ನ ನೀಟಾಗಿ ವಾಶ್ ಮಾಡ್ಕೋಬೋದು. ನೋಡಿ, ಈ ಥರ ಉಜ್ಜ್ತಾ ಇದ್ರೇ ಅದರಲ್ಲಿರೋವಂಥ ಕಪ್ಪಗಿರೋವಂಥ ಕೊಳೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಅದರಲ್ಲಿ ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಕ್ಲೀನಾಗಿ ಇದರಲ್ಲಿರೋವಂಥ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಪೇಸ್ಟು ಅಷ್ಟೇ ತುಂಬ ಶೈನಿಯಾಗಿ ಹೊಳೆಯೋ ಥರ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಉಜ್ಕೊತಾ ಇರಬೇಕು. 1-2 ನಿಮಿಷ ಈ ಥರ ಉಜ್ಜಿದ್ರೆ ಸಾಕು. ಅದರಲ್ಲಿರೋವಂಥ ಕೊಳೆ ನೋಡ್ತಾ ಇರ್ಬೋದು ನೀವು ಎಷ್ಟು ಕೊಳೆ ಇದೆ ಅಂತ. ಇವಾಗ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತ. ಆ ಬಳೆಗೂ ಈ ಬಳೆಗೂ ಡಿಫ್ರೆನ್ಸ್ ನೀವೇ ನೋಡ್ಬೋದು. ಅದೆಷ್ಟು ಬ್ಲ್ಯಾಕ್ ಇದೆ, ಇದು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಹೊಳಿತಾ ಇದೆ ಅಂತ. ಇದೇ ರೀತಿಯಾಗಿ ಇನ್ನೊಂದು ಬಳೆನೂ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ತಿಂಗಳಿಗೊಂದು ಸಾರಿ ಮಕ್ಕಳ ಬಳೆಗಳ್ನ, ಹಾಗೆ ಕಾಲ್ಗೆಜ್ಜೆಗಳ್ನ, ಯಾವುದೇ ಆಗಲಿ ಬೆಳ್ಳಿ ವಸ್ತುಗಳ್ನ ಈ ಥರ ನಾವು ಮನೆಯಲ್ಲೇ ಕ್ಲೀನ್ ಮಾಡ್ಕೊಳೋದ್ರಿಂದ ನಾವು ದುಬಾರಿಯಾಗಿ ಆಚೆ ಹೋಗಿ ನಾವು ಪಾಲಿಷ್ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈ ಥರ ವಸ್ತುಗಳ್ನ. ನೋಡಿ, ಈ ಥರ ಉಜ್ಜ್ತಾ ಇದ್ರೇ ಎಷ್ಟು ಕೊಳೆ ಕಪ್ಪಿಗೆಲ್ಲ ನೀಟಾಗಿ ಬಂದುಬಿಡುತ್ತೆ ಕೊಳೆ ಎಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಬಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ನಾವು ಮನೆಯಲ್ಲಿ ಚಪಾತಿ ಮತ್ತು ದೋಸೆ ಎಲ್ಲ ಮಾಡಿದಾಗ ಈ ಥರ ಸ್ಟವ್ ಮೇಲೆ ಆಯಿಲು ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ನಾವು ಇದನ್ನು ಬಟ್ಟೆಯಲ್ಲಿ ಒರೆಸ್ಕೊತೀವಿ ಅಂತಂದರೆ ಬಟ್ಟೆ ಎಲ್ಲ ಗಲೀಜಾಗಿ ಮತ್ತು ಅದು ಆಯಿಲ್ ಆಗಿ ಬಟ್ಟೆನೂ ನಾವು ಒಕ್ಕೋಬೇಕು ಮತ್ತು ಡಬಲ್ ಕೆಲಸ ಆಗುತ್ತೆ ನಮಗೆ. ಅದ್ರ ಬದಲು ತುಂಬ ಈಸಿಯಾಗಿ ನಾವು ಸ್ಟವ್ ಮೇಲೆ ಬಿದ್ದಿರೋವಂಥ ಎಣ್ಣೆನ ಕ್ಲೀನ್ ಮಾಡ್ಬೋದು. ಮೊದಲು ಸ್ಟ್ಯಾಂಡ್ಸ್ ಎಲ್ಲ ತೆಕ್ಕೊಬಿಡಬೇಕು ನೀಟಾಗಿ. ನೋಡಿ, 2 ಸ್ಟ್ಯಾಂಡು ತೆಗಿತಾ ಇದ್ದೀನಿ. ಕೊಂಡ್ಬಿಡ್ಬೇಕು. ನಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಹಿಟ್ಟು ಆದರೂ ಪರವಾಗಿಲ್ಲ, ಗೋಧಿ ಹಿಟ್ಟಾಗಲಿ, ಮೈದಾ ಹಿಟ್ಟಾಗಲಿ, ಇಲ್ಲ ಅಕ್ಕಿ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ. ನಾನು ಇಲ್ಲಿ ಮೈದಾ ಹಾಕ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲೆಲ್ಲಿ ಬಿದ್ದಿದೆ ಅಲ್ಲೆಲ್ಲ ಈ ಥರ ಸ್ವಲ್ಪ ಚೆಲ್ಕೋಬೇಕಾಗುತ್ತೆ. ಈ ಥರ ಚೆಲ್ಕೊಂಡಾದಮೇಲೆ 1 ನಿಮಿಷ ಆಗಿದ ತಕ್ಷಣ ಅದು ಎಣ್ಣೆ ಎಲ್ಲ ಹೀರ್ಕೊಂಡಿರುತ್ತೆ ಫ್ರೆಂಡ್ಸ್ ಹಿಟ್ಟು. ನೋಡಿ, ಒಂದು ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಈ ಥರ ಒಂದು ಕಡೆಗೆ ನಾವು ಗುಡ್ಡೆ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಅವಾಗೆ ಆಯಿಲ್ ಎಷ್ಟಿತ್ತು, ಈ ಹಿಟ್ಟೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ ಎಣ್ಣೆನ.
ಈ ಥರ ನಾವು ಕ್ಲೀನ್ ಮಾಡ್ಕೊಳೋದ್ರಿಂದ ಯಾವುದೇ ನಮಗೆ ರಿಸ್ಕ್ ಅನಿಸಲ್ಲ ಕೆಲಸ. ಹಾಗೆ ನಾವು ಒಂದು ಬಟ್ಟೆಯಲ್ಲಿ ಒರೆಸಿದ್ರೆ ಮತ್ತೆ ಅದನ್ನು ಒಗಿಬೇಕಾಗುತ್ತೆ. ಈ ಥರ ಒಂದು ಟಿಶ್ಯೂ ಪೇಪರಿಂದ ಅದನ್ನೆಲ್ಲ ಹಿಟ್ಟನ್ನೆಲ್ಲ ತೆಕ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಕೊಬಿಡಬೇಕು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಒಂಚೂರು ಇಲ್ಲ ಫ್ರೆಂಡ್ಸ್. ಈಗ ಇನ್ನೂ ಒಂದು ಟಿಶ್ಯೂ ತೊಗೊಂಡು ಒಂದು ಕಡೆಯಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಈ ಥರ ನಾವು ಮಾಡ್ಕೊಳೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ, ಹಾಗೆ ಅದ್ರ ಜೊತೆಗೆ ನಮಗೆ ಕೆಲಸನೂ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಶೈನಿಂಗಾಗಿ ಬಂದಿದೆ ಗ್ಯಾಸ್ ಅಂತ. ಈ ಥರ ನಾವು ಆರಾಮಾಗಿ ಎಣ್ಣೆ ಎಷ್ಟೇ ಬಿದ್ದಿದ್ರು ಇದ್ರ ಮೇಲೆ ಅಂತ ಸ್ಟವ್ ಮೇಲೆ ಅಂತಲೇ ಅಲ್ಲ, ಶೆಲ್ಫ್ ಮೇಲೆ ಎಲ್ಲೇ ಬಿದ್ದಿದ್ರು ಇದೇ ಮೆಥಡ್ನ ನಾವು ಫಾಲೋ ಮಾಡೋದ್ರಿಂದ ನಮಗೆ ಟೈಮ್ ಮತ್ತು ಉಳಿತಾಯ ಆಗುತ್ತೆ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಬೆಳ್ಳುಳ್ಳಿ ಸುಳಿಬೇಕಾದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ಉಗುರು ನೋವು ಬರ್ತಾ ಇರುತ್ತೆ. ಎಲ್ಲ ಉಗುರಲ್ಲೆಲ್ಲ ಉರಿ ಬಂದು ಕೆಲವ್ರಿಗೆ ಬಿಡ್ಸೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಬೆಳ್ಳುಳ್ಳಿನ. ಆ ಥರ ಇದ್ದಾಗ 1-2 ಬೆಳ್ಳುಳ್ಳಿನ ಬಿಡಿಸ್ಬೇಕು ಅಂತಂದರೆ ನಾವು ಆರಾಮಾಗಿ ಈ ಥರ ಬೆಳ್ಳುಳ್ಳಿನ ಈ ಟ್ರಿಕ್ಕಿಂದ ಬಿಡಿಸ್ಕೋಬೋದು ಫ್ರೆಂಡ್ಸ್. ಎಸ್ಪೆಷಲಿ ಬೆಳ್ಳುಳ್ಳಿ ಬಿಡಿಸೋವಾಗ ಉಗುರಿಗೆ ಉರಿ ಆಗುತ್ತಲ್ಲ ಅಂಥವ್ರಿಗೆ ಇದು ಯೂಸ್ ಆಗುತ್ತೆ. ನೋಡಿ, ಈ ಥರ ಬಿಡಿಸೋವಾಗ ಕೆಲವ್ರಿಗೆ ಈ ಉಗುರು ಸಂಧಿಗಳಲ್ಲಿ ಸೈಡ್ಸಲ್ಲೆಲ್ಲ ಉರಿ ಬರ್ತಾ ಇರುತ್ತೆ, ಅಂಥವ್ರಿಗೆ ಈ ಟಿಪ್ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಏನೂ ಇಲ್ಲ, ಬಾಟ್ಲ್ ಕ್ಯಾಪು, ಕೂಲ್ ಡ್ರಿಂಕ್ಸ್ದು ಕ್ಯಾಪ್ ಇರುತ್ತಲ್ವ ಬಾಟ್ಲ್ದು, ಆ ಕ್ಯಾಪಿನ ಮೇಲೆ ಪಾರ್ಟ್ ನೋಡಿ ಈ ಥರ ಮೇಲೆ ಅದನ್ನು ಸ್ವಲ್ಪ ಬಿಡಿಸ್ಕೋಬೇಕು. ಈ ಥರ ಬಿಡಿಸ್ಕೊಂಡಿದ್ದ ತಕ್ಷಣ ಅದು ಸಿಪ್ಪೆ ಸ್ವಲ್ಪ ಬಂದಿರುತ್ತೆ. ಆವಾಗ ಉಗುರಿಂದ ನೀಟಾಗಿ ಈ ಥರ ಎಳೆದ್ರೆ ಸಾಕು ಫ್ರೆಂಡ್ಸ್, ನೀಟಾಗಿ ಬೆಳ್ಳುಳ್ಳಿ ಸಿಪ್ಪೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸಿಪ್ಪೆ ಮಾತ್ರ ಈ ಥರ ಮೇಲೆ ಸ್ವಲ್ಪ ಈ ಥರ ತೆಕ್ಕೊಂಡ್ರೆ ಸಾಕು, ಮತ್ತು ಕೆಳಗಡೆ ಇರೋ ಭಾಗ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಈ ಥರ ನಾವು ಆರಾಮಾಗಿ ಉಗುರು ಉರಿ ಬರುತ್ತಲ್ವ ಅಂಥವ್ರಿಗೆ ಈ ಟ್ರಿಕ್ಕು ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಸ್ವಲ್ಪ ಈ ಥರ ಮೇಲೆ ಭಾಗನ ಸ್ವಲ್ಪ ಈ ಥರ ಸರಿಸ್ಕೋಬೇಕು. ಆವಾಗ ಸುಲಿಯೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ, ಯಾವುದೇ ಕೈ ಉರಿ ಮತ್ತು ಬೆರಳುರಿ ಬರೋದಿಲ್ಲ. ಸೈಡ್ಗಳು ಮಾತ್ರ ಈ ಥರ ಎಳ್ಕೊಂಡು, ಸಿಪ್ಪೆ ಸ್ವಲ್ಪ ಬಂದಿರುತ್ತೆ ಆಲ್ರೆಡಿ, ಅದನ್ನು ಈ ಥರ ಇಟ್ಕೊಂಡು ಈ ಥರ ಎಳೆದ್ರೆ ಸಾಕು, ಬೆಳ್ಳುಳ್ಳಿನ ಆರಾಮಾಗಿ ಬಿಡಿಸ್ಕೋಬೋದು. 1-2 ಬೆಳ್ಳುಳ್ಳಿನಾದರೆ ಈ ಮೆಥಡ್ನ ಆರಾಮಾಗಿ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನಾನು ಮಾಡೋವಂಥ ವಿಡಿಯೋಸು ನಿಮ್ಮ ನೋಟಿಫಿಕೇಷನ್ ಮೂಲಕ ನೀವು ನೋಡ್ಬೋದು. ನೋಡಿ, ಇವಾಗ ಒಂದು ಬೆಳ್ಳುಳ್ಳಿನ ನಾನು ನೀಟಾಗಿ ಈ ಥರ ಬಿಡಿಸಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಕಷ್ಟ ಅಂದ್ಕೊಳೋರು ಈ ಮೆಥಡ್ನ ಫಾಲೋ ಮಾಡಿಕೊಂಡು ಬಿಡಿಸ್ಕೋಬೋದು. ಈಗ ನಾನು 1-2 ಟಿಶ್ಯೂ ಪೇಪರ್ನ ಈ ಥರ ಸ್ವಲ್ಪ 2 ಪೇಪರ್ ತೊಗೊಂಡಿದ್ದೀನಿ. ಒಂದು ಪೇಪರ್ಗೆ ನಾನು ಸೋಂಪು, ಪಲಾವ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಸೋಂಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4-5 ಲವಂಗ ಹಾಕ್ಕೊಂಡು ಈ ಥರ ಪಾಕೆಟ್ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಬುತ್ತಿ ಬೇಕಾದ್ರೂ ಕಟ್ಕೋಬೋದು, ಇಲ್ಲಾಂದರೆ ಪಾಕೆಟ್ ಥರ ಈ ಥರ 2 ಸೈಡು ಫೋಲ್ಡ್ ಮಾಡಿಕೊಂಡು ಪಾಕೆಟ್ ಥರ ಕಟ್ಕೊಂಡು ಒಂದು ರಬ್ಬರ್ ಹಾಕ್ಕೊತಾ ಇದ್ದೀನಿ. ನೋಡಿ, ಕೆಲವೊಂದು ಸರಿ ಅಕ್ಕಿ ತಂದಾಗ ನಾವು ಮೂಟೆಯಲ್ಲಿ ಕೆಲವೊಂದು ಸರಿ ವೈಟಾಗಿ ಹುಳ ಬರ್ತಾ ಇರುತ್ತಲ್ವ, ಅಕ್ಕಿಯಲ್ಲಿ ಸೋನಾ ಮಸೂರಿ ಅಕ್ಕಿಯಲ್ಲಿ ಆಲ್ಮೋಸ್ಟ್ ಇರುತ್ತೆ. ಈ ಥರ ಇದ್ದಾಗ ನಾವು ಅಕ್ಕಿ ತಂದಾಗ ಎಲ್ಲಿ ಹುಳ ಇಲ್ಲದೆ ಇರಲಿ ಫ್ರೆಂಡ್ಸ್, ಬೀಳೋಲ್ಲ, ಈ ಥರ ಹುಳ ಬೀಳೋದೆಲ್ಲ ಆಗೋದಿಲ್ಲ. ಈ ಥರ ಅಕ್ಕಿಯಲ್ಲಿ ಹಾಕ್ಬಿಟ್ಟು ನಾವು ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಬೀಳೋದಿಲ್ಲ. ಎಷ್ಟೇ ದಿನ ಇಟ್ಟರೂ ನಾವು ಅದು ಸೋಂಪು ಸ್ಮೆಲ್ಗೆ ಹುಳ ಬೀಳೋದಿಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ನಿಮಗೆ ಯಾವುದಾದ್ರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು.